ನಾನು ನಿಮಗೆ ಇಂದು ಹೇಳಲು ಹೊರಟಿರುವ ನೀತಿ ಕಥೆ ಸ್ವಾರ್ಥದ ಮರ ಮತ್ತು ದಯೆಯ ಮಗು, ನಿಜವಾದ ಸಂತೋಷದ ರಹಸ್ಯ. ಒಂದು ಸುಂದರ ಹಳ್ಳಿ, ಹಸಿರು ಹೊಲಗಳು, ಪಕ್ಷಿಗಳ ಕೂಗು, ಮೃದುವಾದ ಗಾಳಿ. ಆ ಹಳ್ಳಿಯ ಅಂಚಿನಲ್ಲಿ ಒಂದು ದೊಡ್ಡ ಹಣ್ಣಿನ ಮರವಿತ್ತು. ಅದರ ಹಣ್ಣುಗಳು ತುಂಬಾ ರುಚಿಕರವಾಗಿದ್ದವು. ಆದರೆ ಆ ಮರಕ್ಕೆ ಒಂದು ಕೆಟ್ಟ ಗುಣವಿತ್ತು. ಅದು ಯಾರಿಗೂ ತನ್ನ ಹಣ್ಣುಗಳನ್ನು ಕೊಡುತ್ತಿರಲಿಲ್ಲ. ಅದೇ ಹಳ್ಳಿಯಲ್ಲಿ ಚಿನ್ನ ಎಂಬ ಒಂದು ಸಣ್ಣ ಮಗು ವಾಸಿಸುತ್ತಿದ್ದಳು. ಅವಳು ತುಂಬಾ ದಯಾಳು, ಎಲ್ಲರಿಗೂ ಸಹಾಯ ಮಾಡುವ ಗುಣ ಹೊಂದಿದ್ದಳು. ಹಳ್ಳಿಯ ಜನರು ಹಸಿವಾಗಿದ್ದಾಗ ಅವರು ಆ ಮರದ ಬಳಿ ಹೋಗುತ್ತಿದ್ದರು. ಆದರೆ ಮರ ತನ್ನ ಹಣ್ಣುಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಿತ್ತು. ಒಬ್ಬ ರೈತ ಹೇಳಿದ, ಈ ಮರ ಹಣ್ಣು ಕೊಡೋದಿಲ್ಲ, ಇದರಿಂದ ಏನೂ ಉಪಯೋಗ. ಪಕ್ಷಿಗಳು ಕೂಡ ಹಣ್ಣು ತಿನ್ನಲು ಬಂದು ಖಾಲಿ ಹೊಟ್ಟೆಯಿಂದ ಹಿಂತಿರುಗುತ್ತಿದ್ದವು. ಮರ ತನ್ನೊಳಗೆ ಯೋಚಿಸುತ್ತಿತ್ತು, ನಾನು ಕೊಟ್ಟರೆ ನನ್ನದು ಕಡಿಮೆಯಾಗುತ್ತದೆ. ಹೀಗೆ ದಿನಗಳು ಕಳೆಯುತ್ತಾ ಹೋದವು. ಹಳ್ಳಿ ಜನರು ನಿಧಾನವಾಗಿ ಆ ಮರವನ್ನು ಮರೆತು ಬಿಟ್ಟರು. ಒಂದು ದಿನ ಚಿನ್ನ ತುಂಬಾ ಹಸಿವಿನಿಂದ ಆ ಮರದ ಬಳಿ ಬಂದಳು. ಅವಳು ಆಕಾಶದ ಕಡೆ ನೋಡುತ್ತಾ ಹೇಳಿದಳು, ದೇವರೇ, ಒಂದು ಹಣ್ಣು ಸಿಕ್ಕರೆ ಸಾಕು. ಆದರೆ ಮರ ಮೌನವಾಗಿತ್ತು. ಚಿನ್ನ ಸ್ವಲ್ಪ ದುಃಖಪಟ್ಟಳು. ಆದರೂ ಅವಳು ಮರದ ಬೇರುಗಳಿಗೆ ನೀರು ಹಾಕಿದಳು. ಮರದ ಕೆಳಗೆ ಕುಳಿತು ಮೃದುವಾಗಿ ಹೇಳಿದಳು, ನೀನು ನನಗೆ ಹಣ್ಣು ಕೊಟ್ಟಿಲ್ಲ, ಆದರೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಮರ ಅದನ್ನು ಕೇಳಿಸಿಕೊಂಡಿತು, ಆದರೆ ಮೌನವಾಗಿಯೇ ಇತ್ತು. ಅದಾದ ಮೇಲೆ ಪ್ರತಿದಿನ ಚಿನ್ನ ಮರದ ಬಳಿ ಬರುತ್ತಿದ್ದಳು. ಅವಳು ಮರದ ಜೊತೆ ಮಾತನಾಡುತ್ತಿದ್ದಳು. ಅದರ ಕೆಳಗೆ ಕುಳಿತು ಹಾಡುತ್ತಿದ್ದಳು, ನೀನು ನನ್ನ ಸ್ನೇಹಿತ ಎಂದು ಹೇಳುತ್ತಿದ್ದಳು. ಮರ ಆಶ್ಚರ್ಯದಿಂದ ಯೋಚಿಸಿತು, ನಾನು ಏನೂ ಕೊಡಲಿಲ್ಲ, ಆದರೂ ಈ ಮಗು ನನ್ನ ಜೊತೆ ಇದೆ. ಮರದ ಹೃದಯದಲ್ಲಿ ಒಂದು ಹೊಸ ಭಾವನೆ ಮೂಡತೊಡಗಿತು. ಒಂದು ದಿನ ಭಾರೀ ಬಿಸಿಲು ಬಂತು. ಮಳೆ ಬಾರದೆ ಹಳ್ಳಿ ಒಣಗಲು ಶುರು ಆಯಿತು. ಮರ ನಿಧಾನವಾಗಿ ಒಣಗತೊಡಗಿತು. ಅದರ ಎಲೆಗಳು ಉದುರಿದವು, ಹಣ್ಣುಗಳು ಕೆಟ್ಟವು. ಯಾರೂ ಅದರ ಬಳಿ ಬರಲಿಲ್ಲ. ಮರ ತುಂಬಾ ಒಂಟಿಯಾಗಿತ್ತು. ಆದರೆ ಚಿನ್ನ ಮಾತ್ರ ಪ್ರತಿದಿನ ಬಂದು ಅವಳು ದೂರದಿಂದ ನೀರು ತಂದು ಮರಕ್ಕೆ ಹಾಕುತ್ತಿದ್ದಳು. ನೀನು ಒಂಟಿಯಾಗಿಲ್ಲ, ನಾನು ಇದ್ದೇನೆ ಎಂದಳು. ಮರ ತನ್ನೊಳಗೆ ಯೋಚಿಸಿತು, ನಾನು ಯಾವಾಗಲೂ ಸ್ವಾರ್ಥಿಯಾಗಿ ಇದ್ದೆ, ಯಾರಿಗೂ ಏನೂ ಕೊಡಲಿಲ್ಲ. ಆದರೂ ಈ ಮಗು ನನಗೆ ಸಹಾಯ ಮಾಡುತ್ತಿದೆ. ಮರದ ಕಣ್ಣಲ್ಲಿ ಕಣ್ಣೀರು ಬಂದಂತಾಯಿತು. ನಾನು ತಪ್ಪು ಮಾಡಿದ್ದೇನೆ ಎಂದು ಅದು ಅರಿತುಕೊಂಡಿತು. ಒಂದು ಬೆಳಗ್ಗೆ ಸೂರ್ಯೋದಯದ ಹೊತ್ತಿನಲ್ಲಿ ಮರ ನಿಧಾನವಾಗಿ ತನ್ನ ಹಣ್ಣುಗಳನ್ನು ಕೆಳಗೆ ಬೀಳಿಸಿತು. ಚಿನ್ನ ಅದನ್ನು ನೋಡಿ ಆಶ್ಚರ್ಯಪಟ್ಟಳು. ಅಯ್ಯೋ, ಮರ ನನಗೆ ಹಣ್ಣು ಕೊಟ್ಟಿತು ಎಂದು ಅವಳು ಸಂತೋಷಪಟ್ಟಳು. ಮರ ತನ್ನೊಳಗೆ ಸಂತೋಷ ಅನುಭವಿಸಿತು. ಕೊಟ್ಟರೆ ಸಂತೋಷ ಹೆಚ್ಚಾಗುತ್ತದೆ. ಆ ದಿನದಿಂದ ಮರ ಎಲ್ಲರಿಗೂ ಹಣ್ಣು ಕೊಡಲು ಶುರುಮಾಡಿತು. ಹಳ್ಳಿ ಜನರು ಮತ್ತೆ ಮರದ ಬಳಿ ಬಂದರು. ಮಕ್ಕಳು ಸಂತೋಷದಿಂದ ಹಣ್ಣು ತಿಂದರು. ಮರ ಮತ್ತೆ ಹಸಿರಾಗಿ ಸಂತೋಷದಿಂದ ತುಂಬಿತು. ಚಿನ್ನ ಮರದ ಕೆಳಗೆ ನಿಂತು ನಗುತ್ತಿದ್ದಳು. ಮರ ಯೋಚಿಸಿತು, ಈ ಮಗು ನನ್ನ ಜೀವನ ಬದಲಿಸಿತು. ನೀತಿ ಪಾಠ: ಸ್ವಾರ್ಥದಿಂದ ಏನೂ ಸಿಗುವುದಿಲ್ಲ, ದಯೆಯಿಂದ ನಿಜವಾದ ಸಂತೋಷ ಸಿಗುತ್ತದೆ. ನೀವು ಕೊಟ್ಟಷ್ಟು ಜೀವನ ನಿಮಗೆ ಮರಳಿ ಕೊಡುತ್ತದೆ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.